ರೈತಪರ ಕಾಳಜಿಯುಳ್ಳವರಿಗೆ ಮತ ನೀಡಿ ಸಿದ್ದಯ್ಯ ಕಳ್ಳಿಮಠ. ಪ್ರಾಥಮಿಕ ಕೃಷಿ ಪತ್ತಿನ 2025ರಿಂದ 30ರ ಅವಧಿಗೆ ಆಡಳಿತ ಮಂಡಳಿ ಸದಸ್ಯರ ಚುನಾವಣಾ ಪ್ರಚಾರ. ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇರುವುದು ರೈತರ ಉನ್ನತಿಗಾಗಿಯೇ ವಿನಃ ಉಳ್ಳವರ ಉನ್ನತಿಗಾಗಿ ಅಲ್ಲ ಅಂತ ಸಿದ್ದಯ್ಯ ಕಳ್ಳಿಮಠ ಅವರು ಹೇಳಿದರು. ಡಿಸೆಂಬರ್ 29ರಂದು 2025ರಿಂದ 2030ರ ಅವಧಿಗೆ ನಡೆಯುವ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಾಲಗಾರರ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದ ಆಡಳಿತ ಮಂಡಳಿಯ ಚುನಾವಣಾ ಪ್ರಚಾರದ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಸ್ಥಳೀಯ ಮಹಾಮಾಯ ದೇವಸ್ಥಾನದಲ್ಲಿ ಮಹಾಮಾಯ ದೇವಿಗೆ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಹೋಗುವ ಮುನ್ನ ಮಾತನಾಡಿದರು. ಇಂದು ಸಹಕಾರಿ ಸಂಘಗಳು ರೈತಪರ ಕಾಳಜಿಯನ್ನು ಹೊಂದದೆ ವ್ಯಾಪಾರೀಕರಣವಾಗ್ತಾ ಇವೆ. ಕೃಷಿ ಪತ್ತಿನ ಸಂಘಗಳಿರುವುದು ರೈತರಿಗೆ ಎನ್ನುವುದನ್ನು ಮರೆತು ನಡೆದಂತಿದೆ. ಯಾವಾಗಲೂ ಸಹಕಾರಿ ಸಂಘಗಳು ರೈತರ ನೆರವಿಗೆ ನಿಲ್ಲಬೇಕು ಹಾಗೂ ಅವರಿಗಿರುವ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸಬೇಕು ಅಂದಾಗ ಮಾತ್ರ ಸಂಘಗಳು ಪರಿಪೂರ್ಣವಾಗುತ್ತವೆ ಎಂದರು. ನಾವು ಶಾಸಕರ ಅಣತಿಯಂತೆ ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಅವರ ಕಷ್ಟ ನಷ್ಟಗಳಿಗೆ ಆರ್ಥಿಕ ನೆರವು ನೀಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತೇವೆ ಎಂದರು. ಈ ಮೊದಲು ಆಡಳಿತ ನಡೆಸಿದವರು 1700 ಮತಗಳಲ್ಲಿ ಕಾರಣಾಂತರದಿಂದ ನೆಪ ಒಡ್ಡಿ ಪ್ರಸ್ತುತ ತಮಗೆ ಬೇಕಾದ 300 ಮತಗಳನ್ನು ಮಾತ್ರ ಉಳಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇವರ ಕೈಗೆ ಅಧಿಕಾರ ನೀಡಿದಲ್ಲಿ 30ಕ್ಕೆ ತಂದು ನಿಲ್ಲಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದರಿಂದ 17 ಷೇರುದಾರರನ್ನ ಮತ್ತೆ ನಾವು ವಿಶ್ವಾಸಕ್ಕೆ ಪಡೆದು ರೈತರ ಪರವಾಗಿ ಕೆಲಸ ಮಾಡುತ್ತೇವೆ ಅಂತ ಭರವಸೆ ನೀಡಿದರು. ನಂತರದಲ್ಲಿ ಮುಖಂಡ ಗಗನ್ ನೋಟಗಾರ್ ಅವರು ಮಾತನಾಡಿದರು. ಕಾಂಗ್ರೆಸ್ ಬೆಂಬಲಿತ 12 ಜನ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕಿಳಿಸಿದ್ದು, ನಮ್ಮ ಅಭ್ಯರ್ಥಿಗಳಿಗೆ ರೈತರು ಮತ ನೀಡಿ ತಮ್ಮ ಸೇವೆ ಮಾಡಲು ಅವಕಾಶ ನೀಡಬೇಕು ಅಂತ ಸಂದರ್ಭದಲ್ಲಿ ಮನವಿ ಮಾಡಿದರು. ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಆರ್ಥಿಕ ಸಹಾಯ ಪಡೆಯಲು ತುಂಬಾ ಪ್ರಯಾಸ ಪಡಬೇಕಾಗದ್ದು. ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಯಾವಾಗಲೂ ರೈತರ ಸಂಕಷ್ಟಗಳಿಗಿದ್ದು ಅವುಗಳಲ್ಲಿನ ವಿವಿಧ ಯೋಜನೆಗಳಿದ್ದು ಅವುಗಳನ್ನು ನಮ್ಮ ಅಭ್ಯರ್ಥಿಗಳು ರೈತರಿಗೆ ಒದಗಿಸಲು ಹಗಲಿರುಳು ಶ್ರಮ ವಹಿಸುತ್ತಾರೆ. ರೈತರ ಮನೆ ಬಾಗಿಲಿಗೆ ಯೋಜನೆಗಳನ್ನು ನೀಡುತ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ ಮಾತನಾಡಿದರು. ದುರಂತವೇನೆಂದರೆ ಇಲ್ಲಿಯವರೆಗೆ ಕೇವಲ ಪಟ್ಟಭದ್ರ ಹಿತಾಸಕ್ತಿಗಳ ಕಪಿ ಮುಷ್ಟಿಯಲ್ಲಿ ಅಧಿಕಾರವಿದ್ದು ಈಗ ನಡೆಯುವ ಚುನಾವಣೆಯಲ್ಲಿ ರೈತಪರ ಕಾಳಜಿಯುಳ್ಳ ನಮ್ಮ ಅಭ್ಯರ್ಥಿಗಳಿಗೆ ಬಹುಮತವನ್ನು ನೀಡಿ ಚುನಾಯಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಅಭಿವೃದ್ಧಿಪಡಿಸಲು ತಾವೆಲ್ಲರೂ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಮಣ್ಣ ಭಜಂತ್ರಿ, ದೇವಪ್ಪ ಸೋಬಾನದ್, ಬಸವರಾಜ ಬೆದವಟ್ಟಿ, ಕಳಕಪ್ಪ ಸಿದ್ದು ದೊಡ್ಡಮನಿ, ಮಹಾಂತೇಶ ಮುಧೋಳ್, ಬಸವರಾಜ ನೋಟಗಾರ್, ದಸ್ತಗೀರ ರಾಜು, ಮಲ್ಲು ಹಾದಿ, ಶ್ರೀಕಾಂತ ಬೀಳ್ಗಿ, ಗುಂದಪ್ಪ ಚಲಬಾದಿ, ಗವಿಸಿದ್ದಪ್ಪ ಹುಗಾರ್, ಮಲ್ಲಪ್ಪ ಹುಗಾರ್ ಸೇರಿದಂತೆ ಇನ್ನಿತರರು ಪ್ರಚಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಚುನಾವಣೆ ನಿಮಿತ್ತವಾಗಿ ಗ್ರಾಮ ದೇವತೆಯಾದ ಮಹಾಮಾಯ ದೇವಿಗೆ ಪೂಜೆಯನ್ನು ಕೈಗೊಳ್ಳಲಿದ್ದೇವೆ. ಈ ಒಂದು ಎಲೆಕ್ಷನ್ ಯಾರಿಗೋಸ್ಕರ ಅಂದರೆ ರೈತರಿಗೋಸ್ಕರ. ಯಾಕಂದರೆ ಇದು ಸಹಕಾರಿ ಸಂಘ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಇಷ್ಟು ದಿನ ಇವ್ರು ಏನು ಮಾಡ್ಯಾರ ಅಂದ್ರೆ ಒಂದು ಮನೆ ಅದನ್ನು ವ್ಯಾಪಾರಿ ಕೇಂದ್ರ ಮಾಡ್ಕೊಂಡು ತಮ್ಮದೇ ಆದಂಥ ಇದನ್ನು ಮಾಡ್ಯಾರ. ಅದ್ರ ಸಂಬಂಧ ಅವ್ರನ್ನ ನಾವು ಇದು ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇವಾಗ ಚುನಾವಣೆ ಕೈಗೊಂಡಿವಿ. ಇನ್ನೊಂದೇನಪ್ಪ ಅಂದರೆ ಇವತ್ತಿನ ದಿವಸ ನಮ್ಮ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ ಬಸವರಾಜಿಯವರು ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದೆ, ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇವತ್ತಿನ ದಿವಸ ಈ ಚುನಾವಣೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗ 2000 ಸುಮಾರು 1700 ವೋಟಿಂಗ್ನಾಗ ಬರೀ 300 ವೋಟಿಂಗ್ ಉಳಿಸ್ಯಾರ. ಇವರು 1700 ವೋಟಿಂಗ್ನಾಗ ಬರೀ 300 ಉಳಿಸ್ಯಾರ. ಈಗ 300 ಈಗ ಏನ್ರ ಅವ್ರ ಕೈಯಾಗ ಅಧಿಕಾರ ಕೊಟ್ಟರೆ 300 ಇದ್ದದ್ದು 30 ಮಾಡ್ತಾರೆ. ಅದಕ್ಕೆ ನಾವೇನೈತಿಲ್ಲ ಎಲ್ಲ ಷೇರುದಾರನು 17 ಮಂದಿ ಷೇರುದಾರನು ಸಹಿತ ನಾವು ಜಾಯಿನ್ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಾಕತ್ತೀವಿ. ಆ ಒಂದು ಅನುಗ್ರಹ ಮಾಡಲಿ ಅಂಥೇಳಿ ಇವತ್ತಿನ ದಿವಸ ಕೇಳ್ಕೊಂಡು ಈ ಒಂದು ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡ್ತೀವಿ. ತಾಯಿ ಮಹಾಮಾಯಿ ಅಮ್ಮನ ಆಶೀರ್ವಾದದಿಂದ ಇವತ್ತು ಕುಕನೂರು ಕೃಷಿ ಪತ್ತಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಚುನಾವಣೆಯ ಪ್ರಚಾರದ ಅಂಗವಾಗಿ ಇವತ್ತು ಅಮ್ಮನ ಆಶೀರ್ವಾದ ಪಡೆದುಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ 12 ಜನ ಅಭ್ಯರ್ಥಿಗಳನ್ನು ಇವತ್ತು ನಾವು ಗುರಿಯಾಳಾಗಿ ಇಲ್ಲಿ ಮಾಡಿ ಈ ಒಂದು ರೈತರ ಬಳಿಗೆ, ಈ ಮತದಾರರ ಬಳಿಗೆ ನಾವು ನೇರವಾಗಿ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇಷ್ಟು ದಿವಸ ಸುಮಾರು ವರ್ಷಗಳ ಕಾಲ ನಮ್ಮ ಕುಕನೂರಾಗ ಕೃಷಿ ಪತ್ತಿನ ಸಹಕಾರಿ ಸಂಘ ಐತಿರೋದನ್ನು ನಾವೆಲ್ಲ ಮರ್ತು ಬಿಟ್ಟಿರ್ತೀವಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಯಾಕಂದರೆ ಇವತ್ತು ಕೃಷಿ ಪತ್ತಿನ ಸಹಕಾರಿ ಸಂಘ ಇರೋದು ರೈತರಿಗೋಸ್ಕರ, ಸಾಮಾನ್ಯ ಜನರಿಗೋಸ್ಕರ. ಇವತ್ತು ಎಲ್ಲೋ ನಾವು ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಹೋಗಿ ನಾವು ಲೋನ್ ತೊಗೋಬೇಕಪ್ಪ ಅಂದ್ರೆ ಆಗೋದಿಲ್ಲ. ಯಾಕಂದರೆ ಇವತ್ತು ರೈತರಿಗೆ ನೆರವಾಗಲಿ ಅನ್ನೋಕ್ಕೋಸ್ಕರ ಈ ಒಂದು ಹಲವಾರು ಸರ್ಕಾರಗಳು ತಂದಿರ್ತಕ್ಕಂಥ ಯೋಜನೆ ನಮ್ಮ ಕೃಷಿ ಮತ್ತು ಅಂಥ ಒಂದು ಹಲವಾರು ಯೋಜನೆಗಳು ನಮ್ಮ ರೈತರಿಗೆ ಮರೀಚಿಕೆ ಆಗಿವೆ. ಆದರೂ ಸಹ
ಅಂಥ ಒಂದು ಯೋಜನೆಗಳನ್ನು ಇವತ್ತು ನಾವು ರೈತರ ಮನೆ ಬಾಗಿಲಿಗೆ ನಮ್ಮ ಅಭ್ಯರ್ಥಿಗಳು ತಮ್ಮ ಆಶೀರ್ವಾದದಿಂದ ಇವತ್ತು ಮುಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ. ಅದ್ರ ಜೊತೆಗೆ ಅತ್ಯಂತ ದುರಂತದ ಸಂಗತಿ ಏನಪ್ಪ ಅಂತಂದ್ರೆ ಸುಮಾರು ಜನ ನಮ್ಮ ಕುಕ್ನೂರು ಪಟ್ಟಣದಲ್ಲಿ ಸುಮಾರು ಜನ ಶೇರ್ ಹೋಲ್ಡರ್ ಅದರ, ಸುಮಾರು ಜನರು ದುಡ್ಡು ಕೊಟ್ಟು ಶೇರ್ ಹೋಲ್ಡರಾಗಿ ಮತದಾನದ ಹಕ್ಕನ್ನು ಕೆಲವು ತಿಂಗಳುಗಳ ಹಿಂದೆ ಇದ್ದವು, ಸುಮಾರು ಒಂದು 5-6 ತಿಂಗಳ ಹಿಂದೆ ಅವರೆಲ್ಲರೂ ಮತದಾನ ಹಕ್ಕಿದ್ವು. ಅದರ ದುರಂತ ಏನಪ್ಪ ಅಂತಂದ್ರೆ ಸುಮಾರು 2,000 ಇರ್ತಕ್ಕಂಥ ಮತದಾನದ ಹಕ್ಕು ಇವತ್ತು ಬರೀ ಕೇವಲ 2 ಜನರ 300 ಆಗಿವೆ. ಇವತ್ತು ಕಾರಣ ಕೇಳಿದ್ರೆ ನೀವು ಜಿಬಿಗೆ ಅಟೆಂಡ್ ಆಗಿಲ್ಲ, ಹಾಗಾಗಿ ನಿಮ್ಮ ಮತದಾನ ಹಕ್ಕನ್ನು ನಾವು ಕಳಿಸ್ತೀವಿ ಅಂತೇಳಿ. ಆದ್ರೆ ಅದಕ್ಕೆ ಒಂದು ಗಮನಾರ್ಹ ಸಂಗತಿ ಏನಪ್ಪ ಅಂದ್ರೆ ಜಿಬಿಗೆ ಅಟೆಂಡ್ ಆಗದೇ ಇರ್ತಕ್ಕಂಥವ್ರು ಸಹಿತ ವೋಟಿಂಗ್ ಅದಾವು. ಅವು ಎಂಥ ವೋಟಿಂಗ್ ಅಪ್ಪ ಅಂದ್ರೆ ಅವು ಕೇವಲ ಒಬ್ಬ ವ್ಯಕ್ತಿಗಳಿಗೆ ಮತ್ತು ಕೆಲವೊಂದು ಪಕ್ಷಕ್ಕೆ ಮಾತ್ರ ಅನುಕೂಲ ಇರ್ತಕ್ಕಂಥ ವ್ಯಕ್ತಿಗಳು ವೋಟಿಂಗ್ ಮಾತ್ರ ಉಳಿಸ್ಯಾರ. ಅದಕ್ಕೆ ಅದು ನಾವು ಅದನ್ನು ಖಂಡಿಸಿ ಇವತ್ತು ನಮ್ಮನ್ನು ಜನರು ಅವರೇ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟರು. ಈ ರೀತಿ ಒಂದು ಆಡಳಿತ ನಮಗೆ ಬೇಕಾಗಿಲ್ಲ, ದಯವಿಟ್ಟು ನೀವು ಯಾಕೆ ಸುಮ್ಮನೆ ಇದನ್ನು ತುಂಬ್ತೀರಿ, ನೀವು ಮುನ್ನುಗ್ರಿ ಅಂತೇಳಿ ಇವತ್ತು ನಾವೇನು ಚುನಾವಣೆಗೆ ಬಂದೀವಿ, ನಮ್ಮನ್ನು ಜನ ಆಶೀರ್ವಾದ ಮಾಡಿ ಅವರೇ ನಮ್ಮನ್ನು ಮುಂದೆ ಕಳಿಸಿ ಇವತ್ತು ನೀವು 300 ಜನರಿಗೆ ನಾವೇನು ಡಿಲೀಟ್ ಆಗಿರ್ತಕ್ಕಂಥ 1700 ಜನ ಅದೀವಿ, ನಾವೇ ಬಂದು ಸ್ವತಃ ಚುನಾವಣೆ ಮಾಡಿ ನಿಮ್ಗೆ ಆರಿಸಿ ತಂದು ಈ ಒಂದು ಅಂತ್ಯ ಆಗಬೇಕು. ಕೆಲವು ಇರ್ತಕ್ಕಂಥ ಕಪಿಮುಷ್ಟಿರ್ತಕ್ಕಂಥದ್ದು ಆಡಳಿತ ಅಂತಕ್ಕಂಥ ಮಾತನ್ನು ಹೇಳಿದ್ರೆ, ಆ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಸಾಹೇಬರ ಒಂದು ಮಾರ್ಗದರ್ಶನ, ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಗುರು ಹಿರಿಯರು ತೀರ್ಮಾನ ಮಾಡಿಕೊಂಡು ಇವತ್ತು 12 ಜನ ಇವತ್ತು ಜನರಲಲ್ಲಿ ಏನೈತಿ ಒಂದು 5 ಜನ ಸುಮಾರು 1ನೇ ಕ್ಯಾಂಡಿಡೇಟ್ ಕಳಕಪ್ಪ ಸಂಗಪ್ಪ ಕುಂಬಾರ್ ಅವರ ಗುರುತಾಗಿರ್ತಕ್ಕಂಥ ಹಣ್ಣಿನ ಬುಟ್ಟಿ ಹಾಗೂ ದಸ್ತಗೀರ್ ಸಾಬ್ ಗೈಬಿ ಸಾಬ್ ರಾಜೂರ್ ಅವರ ಗುರುತಾಗಿರ್ತಕ್ಕಂಥದ್ದು ಮಿಕ್ಸಿ ಹಾಗೂ ರಾಮಪ್ಪ ಭೀಮಪ್ಪ ಭಜಂತ್ರಿ ಅವರ ಗುರುತಾಗಿರ್ತಕ್ಕಂಥದ್ದು ಟಿವಿ, ಆಮೇಲೆ ಶ್ರೀನಿವಾಸರಾವ್ ಹನುಮಂತರಾವ್ ದೇಸಾಯಿ ಅವ್ರ ಗುರುತಾಗಿರ್ತಕ್ಕಂಥದ್ದು ಉಂಗ್ರ ಮತ್ತು ಸಿದ್ದಯ್ಯ ಶಂಕರಯ್ಯ ಕಳ್ಳಿಮಠ ಅವ್ರ ಗುರುತಾಗಿರ್ತಕ್ಕಂಥದ್ದು ಟೇಬಲ್. ಅದೇ ರೀತಿಯಾಗಿ ಇನ್ನು ಮೀಸಲಾತಿ ಕ್ಷೇತ್ರಗಳು, ಒಂದು ಮಹಿಳಾ ಮೀಸಲಾತಿ ಕ್ಷೇತ್ರದಲ್ಲಿ ರತ್ನಮ್ಮ ಸಂಗಪ್ಪ ಗದಗ ಅವ್ರ ಗುರುತಾಗಿರ್ತಕ್ಕಂಥದ್ದು ರಾಟಿ, ಶಂಶಾದ್ ಬೇಗಂ ರಹಮಾನ್ ಸಾಬ್ ಕಟ್ಟಿಮನಿ ಅವ್ರ ಗುರುತಾಗಿರ್ತಕ್ಕಂಥದ್ದು ಕುಕ್ಕರು, ಭರಮಪ್ಪ ಬಸಪ್ಪ ತಳವಾರ್ ಅವ್ರ ಗುರುತಾಗಿರ್ತಕ್ಕಂಥದ್ದು ಈ ಒಂದು ST ಮೀಸಲು ಕ್ಷೇತ್ರದಲ್ಲಿ ಭರಮಪ್ಪ ಬಸಪ್ಪ ತಳವಾರ್ ಅವರ ಗುರುತು ಸಿಲಿಂಡ್ರು. ಅದೇ ರೀತಿಯಾಗಿ SC ಮೀಸಲು ಕ್ಷೇತ್ರದಲ್ಲಿ ಗುಜ್ಜಪ್ಪ ಸಣ್ಣೀರಪ್ಪ ಚಿಲವಾದಿ ಅವ್ರ ಗುರುತಾಗಿರ್ತಕ್ಕಂಥ ಅಂಚೆ ಮತಪೆಟ್ಟಿಗೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗ ಬಸವರಾಜ್ ವೀರಪ್ಪ ನೋಟ್ಗಾರ್ ಅವ್ರ ಗುರುತಾಗಿರ್ತಕ್ಕಂಥದ್ದು ತೆಂಗಿನಕಾಯಿ. ಅದೇ ರೀತಿ ಮಲ್ಲಿಕಾರ್ಜುನ್ ನಾಗರಾಜ್ ಹಾದಿ ಅವ್ರ ಗುರುತಾಗಿರ್ತಕ್ಕಂಥದ್ದು ಟೆಲಿಫೋನ್. ಈ ಒಂದು ಗುರುತಿನ ಅಭ್ಯರ್ಥಿಗಳನ್ನು ದಯಮಾಡಿ ನಾವೆಲ್ಲ, ಆಮೇಲೆ ಅದ್ರ ಜೊತೆಗೆ ಇದು ಸಾಲಗಾರದತ್ತು, ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಇನ್ನೊಂದು ಅಭ್ಯರ್ಥಿಗಳು ಇದ್ದಾರೆ, ಬಸವರಾಜ್ ಬಲವಟ್ಟಿ ಅಂತೇಳಿ ಅವರು ಸಾಲಗಾರ ಅಲ್ಲದ ಕ್ಷೇತ್ರ. ಅವರು 78 ಜನ ಅವ್ರಿಗೆ ಆಶೀರ್ವಾದ ಮಾಡಿ ಇವರೆಲ್ಲರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಮಂತೇಶ ನೀವು ಯಜಮಾನದೊಳಗೆ ನಿಮಗೆ ಯಜಮಾನ